ಹಾಯ್ ಎವ್ರಿವನ್, ವೆಲ್ಕಮ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 4 ಎಕರೆ 27 ಗುಂಟೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ. ಹಿರಿಯೂರಿಂದ ಈ ಜಮೀನಿಗೆ 60 ಕಿಲೋಮೀಟರ್ ಆಗುತ್ತೆ. ಮತ್ತು ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 220 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಿನ ಬಗ್ಗೆ ಹೇಳೋದಾದ್ರೆ, ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕು. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಈ ಜಮೀನು ತಾರ್ ರೋಡಿಂದ ಕೇವಲ 1 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಲ್ಪ ಒಳಗಡೆ ಬರಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಈ ಜಮೀನಿನ ಬೌಂಡ್ರಿ ಹೇಗಿದೆ ಅಂತ ನಾವು ನೋಡೋಣ. ಈ ಜಮೀನಿನ ಎಡಭಾಗದ ಬೌಂಡ್ರಿ ನಾವು ನೋಡೋದಾದ್ರೆ, ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಹೊಂಗೆ ಮರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಈ ಜಮೀನಿನ ಎಡಭಾಗದ ಬೌಂಡ್ರಿ ಶುರುವಾಗುತ್ತೆ. ಮಧ್ಯದಲ್ಲಿ ಒಂದು ಗಿಡ ಬೆಳ್ಕೊಂಡಿದೆ ಅಲ್ವಾ, ಸೊ ಅಲ್ಲಿವರೆಗೂ ಈ ಜಮೀನಿನ ಎಡಭಾಗದ ಬೌಂಡ್ರಿ ಇದೆ. ಹಾಗೆ ನಿಮಗೆ ಎಂಡಲ್ಲಿ ಒಂದು ಮರ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಹೋಗುತ್ತೆ. ನಿಮಗೆ ಲಾಸ್ಟಲ್ಲಿ ಅಷ್ಟಕ್ಕೊಂದು ಗಿಡಗಳು ಬೆಳ್ಕೊಂಡಿಲ್ಲ. ನಿಮಗೆ ಬೌಂಡ್ರಿ ತೋರಿಸ್ಲಿಕ್ಕೆ ನಿಮಗೆ ಝೂಮ್ ಮಾಡಿದಾಗ ಅಲ್ಲಿ ಒಂದು 2ನೇ ಕಂಬ ಕಾಣಿಸ್ತಿದೆಯಲ್ಲ, ಸೊ ಆಲ್ಮೋಸ್ಟ್ ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಹೋಗುತ್ತೆ ಎಂಡು. ನಿಮಗೆ ಬಲಭಾಗದ ಬೌಂಡ್ರಿ ನೋಡೋದಾದರೆ, ನಿಮಗೆ ಬಲಭಾಗದ ಬೌಂಡ್ರಿನಲ್ಲಿ ನಿಮಗೆ ಬದಿ ಮತ್ತು ಚಿಕ್ಕ ಪುಟ್ಟ ಗಿಡಗಳು ಕಾಣಿಸ್ಕೊಳ್ತಿದ್ದಾವಲ್ಲ, ಸೊ ಈ ರೆಡ್ ಸಾಯಿಲ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಈ ಜಮೀನಿನ ಬಲಭಾಗದ ಬೌಂಡ್ರಿ. ಈ ಜಮೀನಿನ ಹಿಂಭಾಗದ ಬೌಂಡ್ರಿ ನೋಡೋದಾದರೆ ನಿಮಗೆ ನೋಡ್ರಿ, ಆಲ್ರೆಡಿ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಪಕ್ಕದ ರೈತರು ನಿಮಗೆ ತಂತಿ ಬೇಲಿ ವ್ಯವಸ್ಥೆನೂ ಮಾಡಿದ್ದಾರೆ. ನಿಮಗೆ ಒಂದು ಸೈಡು ತಂತಿ ಬೇಲಿ ವ್ಯವಸ್ಥೆ ಸಿಗುತ್ತೆ. ನಿಮಗೆ ಜಮೀನು ಇದು ಚೆನ್ನಾಗಿದೆ, ಫ್ಲಾಟ್ ಆಗಿದೆ. ಇದ್ರ 2 ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಓಡಾಡಲಿಕ್ಕೆ ಅಂತ ದಾರಿ ಬಿಟ್ಕೊಂಡಿದ್ದಾರೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. ಮಣ್ಣು ತುಂಬ ಚೆನ್ನಾಗಿದೆ. ಇದರಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನ ನಾವು ಬೆಳಿಬಹುದು. ಇದು ಖಾಲಿ ಜಮೀನು. ನೀವು ಬೋರ್ ಹಾಕ್ಸ್ಕೋಬೇಕಾಗತ್ತೆ. ಬೋರ್ ಹಾಕ್ಸ್ಕೊಂಡ್ರೆ ನೀರು ಬೀಳುತ್ತೆ. ಇಲ್ಲಿ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳೇ ಜಾಸ್ತಿ ಇದ್ದಾವೆ. ಇಲ್ಲಿ ಈ ಜಮೀನಿನ ಹಿಂಭಾಗನೂ ನೀರಾವರಿ ತೋಟ ಇದೆ. ಜಮೀನಿನ ಮುಂಭಾಗ ಎಡಗಡೆ ಮತ್ತು ಬಲಗಡೆ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಇಲ್ಲಿ ಈ ಜಮೀನಲ್ಲೇ ನಿಮಗೆ LT ಲೈನ್ ಹೋಗಿದೆ. ನೀವು ನೀರು ಮತ್ತು TC ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಬೋರ್ ಹಾಕ್ಸ್ಕೊಂಡ್ರೆ ನಿಮಗೆ LT ಲೈನು ಇಲ್ಲೇ ಜಮೀನಲ್ಲೇ ಇದೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಜಮೀನಿನ ಉದ್ದ ಬಂದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಬರುತ್ತೆ. ಹಾಗೆ ಜಮೀನಿನ ಅಗಲ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಬರುತ್ತೆ. ಜಮೀನಿದು ಚೆನ್ನಾಗಿದೆ. ಜಮೀನಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ಕೋಬೇಕು. ನೀವು ಜಮೀನಲ್ಲಿ ಅಲ್ಲಲ್ಲಿ ಚಿಕ್ಕ ಪುಟ್ಟ ಗಿಡಗಳು ಬೆಳ್ಕೊಂಡಿದ್ದಾವೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಬೇಸಾಯ ಮಾಡಿಕೊಂಡು 2 ಪಾರ್ಟಿಷನ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಜಮೀನು ತುಂಬ ಚೆನ್ನಾಗಿದೆ, ಫ್ಲ್ಯಾಟ್ ಆಗಿದೆ. ಜಮೀನಲ್ಲಿ ಯಾವುದೇ ತಗ್ಗು ದಿಬ್ಬ ಇಲ್ಲ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಈ ಜಮೀನಿನ ಮಧ್ಯ ಇವರು ದಾರಿ ಬಿಟ್ಕೊಂಡಿದ್ದಾರೆ. ನೀವು ಬೇಕಾದರೆ ಕಾರ್ನರಲ್ಲಿ ಬಿಟ್ಕೊಂಡು ಈ ಕಂಬಗಳನ್ನ ಸೈಡ್ಗೆ ಬೇಕಾದರೆ ಹಾಕ್ಕೋಬೋದು. ಸದ್ಯಕ್ಕೆ ಈ ಜಮೀನಿನ ಮಧ್ಯದಲ್ಲಿ ದಾರಿ ಬಿಟ್ಕೊಂಡಿದ್ದಾರೆ. ಜಮೀನು ತುಂಬ ಚೆನ್ನಾಗಿದೆ. ಇದು ನೀರಾವರಿ ಮಾಡಿಕೊಂಡ್ರೆ ಒಂದು ಒಳ್ಳೆ ನೀರಾವರಿ ತೋಟ ಆಗಿ ಕನ್ವರ್ಟ್ ಮಾಡ್ಬೋದು. ನೀವು ಏನಾದರೂ ಚಳ್ಳಕೆರೆ ಡಿಸ್ಟೆನ್ಸಲ್ಲಿ, ಅಂದರೆ ಚಳ್ಳಕೆರೆ ಸರೌಂಡಿಂಗಲ್ಲಿ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾರಾದರೂ ಒಂದು ಒಳ್ಳೆ ಜಮೀನನ್ನು ನೋಡ್ತಿದ್ದೀರಾ ಅಂದರೆ ಅವ್ರಿಗೆ ಇದು ಒಂದು ಒಳ್ಳೆ ಜಮೀನು. ಈ ಜಮೀನಿನ ಮಾಲೀಕರು ತಮ್ಮ ಒಂದು
ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಿದ್ದಾರೆ. ಈ ಜಮೀನಿನ ಪ್ರೈಸು 1 ಎಕರೆಗೆ 10ರಿಂದ 11 ಲಕ್ಷ ಹೇಳ್ತಿದ್ದಾರೆ. ವ್ಯವಹಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ. ಇದು ಇವತ್ತಿನ ವಿಡಿಯೋ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ಮಾರಬೇಕು ಅಥವಾ ಜಮೀನನ್ನು ತಗೋಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.